ಬೈಲಹೊಂಗಲದಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಬೈಲಹೊಂಗಲದ ಎಪಿಎಂಸಿ ರಸ್ತೆಯಲ್ಲಿದ್ದೇನೆ. ಇನ್ನೊಂದು ಕಾಂಪ್ಲೆಕ್ಸ್ ನಲ್ಲಿ ದೃಶ್ಯಗಳಿವು. ಇವತ್ತು ಬೆಳಿಗ್ಗೆ 11 ಗಂಟೆ ಆದರೂ ಕೂಡ ಇದುವರೆಗೂ ನೀರು ಕಡಿಮೆ ಆಗಿಲ್ಲ. ಕಾಂಪ್ಲೆಕ್ಸ್ನ ಸುಮಾರು 10ಕ್ಕೂ ಹೆಚ್ಚು ಅಂಗಡಿಗಳು ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಇದರಲ್ಲಿ ಒಂದು ಫೋಟೋ ಸ್ಟುಡಿಯೋ, ಒಂದು ಗ್ಯಾರೇಜ್ ಆಗಿರ್ಬೋದು, ಒಂದು ಮಷೀನ್ ಮತ್ತು ಜನರೇಟರ್ ಸೇರಿದಂತೆ ಅನೇಕ ವಸ್ತುಗಳು ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ನಿನ್ನೆ ಸಂಜೆ ಸುಮಾರು 5 ಗಂಟೆಯಿಂದ 6:30ವರೆಗೆ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಬೈಲಹೊಂಗಲ ಪಟ್ಟಣದಲ್ಲಿ ಭಾರಿ ಮಳೆಯಾಗಿತ್ತು. ಇದರಿಂದ ಎಪಿಎಂಸಿ ರಸ್ತೆಯಲ್ಲಿ ಬೈಕ್ಗಳು ತೇಲಿ ಹೋಗುವಂತಹ ದೃಶ್ಯಗಳು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅನೇಕ ಬೈಕ್ ಮಾಲಕರು ತಮ್ಮ ಬೈಕ್ಗಳನ್ನ ಉಳಿಸಿಕೊಳ್ಳಕ್ಕೆ ಹರಸಾಹಸವನ್ನ ಪಟ್ಟಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಈಗ ಏನು ಬೆಳಗ್ಗೆ ಆದರೂ ಕೂಡ ನಗರಸಭೆ ಅಧಿಕಾರಿಗಳು ಇದುವರೆಗೂ ಕ್ಲೀನಿಂಗ್ ಆರಂಭಿಸಿಲ್ಲ. ಹೀಗಾಗಿ ಎಲ್ಲ ಕಡೆಗಳಲ್ಲೂ ನೀರು ಉಳಿದುಕೊಂಡಿದೆ. ಏನು ಅಂಗಡಿ ಮಾಲೀಕರು ಹೊರಗಡೆ ಬಂದು ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ಬೈಲಹೊಂಗಲ ಪಟ್ಟಣದ ಎಪಿಎಂಸಿ ರಸ್ತೆಯ ಸಾಧುನವರ್ ಕಾಂಪ್ಲೆಕ್ಸ್ ನಲ್ಲಿ ಈ ರೀತಿ ನೀರು ಬಂದು ಏನು ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಈಗ ಈ ಅಂಗಡಿಗಳ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ನಿಮ್ದು ಏನಿತ್ತು ಅಂಗಡಿಯಲ್ಲಿ? ಯಾವಾಗ ಎಷ್ಟೊತ್ತಿಗೆ ಮಳೆ ಬಂತು? ನೀನು ಸರ್ 3 ಗಂಟೆ ಸುಮಾರು ಅದು ಮಳೆ ಬಂತ್ರಿ. ಒಂದು 2 ತಾಸು ಕಂಟಿನ್ಯೂ ಆಯ್ತು. ಮತ್ತು ಇಲ್ಲಿ ನೀರು ಬಂದು ಹೊರಗಡೆ ಹೊಂಟಿತ್ತು. ಅದ್ರ ಎಲ್ಲ ಅಂಗಡಿಗಳಂತೂ ಬಂದದವ್ರಿ. ನಮ್ಮದು ಕ್ಯಾಮ್ರಾ ಮತ್ತು ಕಂಪ್ಯೂಟರ್ ಐಟಮ್ಸ್ ಅದಾವ್ರಿ, ಅವೆಲ್ಲ ಲಾಸ್ ಆಗ್ಯಾವ್ರಿ ಸರ್. ಇದ್ದಾರೆ ಎಷ್ಟೊತ್ತು ಬಂತ್ರಿ ಮಳೆ? ಇದು ಇಷ್ಟು ದೊಡ್ಡ ಪ್ರಮಾಣದ ಮಳೆ ಬಂತು. ಈ ಟೈಪ್ ನಾವು ಮಳೆ ನೋಡಿರ್ಕಿಲ್ಲ. ಸಿಕ್ಕಾಪಟ್ಟೆ ಮಳೆ ಆಗಿದ್ದಾರೆ. ಮತ್ತು ಇಲ್ಲಿ ರೋಡ ಮ್ಯಾಲಿದೆಯಲ್ಲ, ಅದನ್ನ ರೋಡಿನ ನೀರೆಲ್ಲ ಇಲ್ಲಿ ಬಂತ್ರಿ. ರೋಡನ್ನ ಸರಿಯಾಗಿ ಇದಾಗಿಲ್ಲ. ಡಿವೈಡರ್ ಏನಿದೆಯಲ್ಲ, ಈ ಡಿವೈಡರಿಂದ ನೀರೆಲ್ಲ ಈ ಕಡೆನೇ ಬರ್ತಾ ಇತ್ತು. ನೀರು ಡಿವೈಡ್ ಹತ್ರ ಆಗಿದ್ದಕ್ಕೆ ನೀರೆಲ್ಲ ಈ ಕಡೆನೇ ಬಂದಿದ್ರಲ್ಲ. ಡಿವೈಡರ್ ಹತ್ತಿದ್ದಕ್ಕೆ ರೋಡ್ ಬೇಕಿಂದ ನೀರೆಲ್ಲ ಈ ಕಡೆನೇ ಬಂದಿದ್ರಿ. ಮಳೆ ಜಾಸ್ತಿ ಆಗಿದ್ರಿಂದ ಅಲ್ಲೆಲ್ಲ ಗಾಡಿನೂ ತಿರುಗಾವು. ಇಲ್ಲೆಲ್ಲ ಇವ್ರಿಗೆ ಭಾಳ ನುಕ್ಸಾನ ಆಗಿದ್ರಿ ಇಲ್ಲಿ. ಸರ್, ಈಗೇನು ನಗರಸಭೆಯವರು ಬಂದಿದ್ದಾರಾ? ಇಷ್ಟು ಬೆಳಗ್ಗೆ ಆದರೂ ಏನು ಕ್ಲೀನಿಂಗ್ ಅನ್ನು ಆರಂಭಿಸಿಲ್ಲ ಸರ್? ಯಾರು ಇವರು ಈಗಾಗಲೇ ನಿನ್ನೆ ಅಂಗಡಿ ಮಾಲಕರಿದ್ದವರು ನಿನ್ನೆ ಇವರು ಇದಕ್ಕೆ ಹೇಳಿದಾರೆ. ಅವರು ಯಾವುದು ಫೈರ್ ಫ್ಯಾಕ್ಟ್ರಿಗೆ ಇವರು ಅಗ್ನಿಶಾಮಕ ದಳಕ್ಕೆ ಇವರು ಮಾಹಿತಿ ಕೊಟ್ಟಾರ. ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಟ್ಟರು ಕೂಡ ಅಗ್ನಿಶಾಮಕ ದಳದವರು ಇಲ್ಲಿವರೆಗೂ ಯಾರು ಸ್ಪಂದನೆ ಮಾಡಿಲ್ಲ. ಮತ್ತು ಇದು ಮೊದಲು ನಿಂದಿರ್ತಿತ್ತು ನೀರ ಇಷ್ಟು ಬರ್ತಿತ್ತು, ಆದರೆ ಈ ನಮೂನಿ ಯಾವಾಗೂ ಬಂದಿರಕ್ಕಿಲ್ಲ. ಇದನ್ನು ನಮಗೆ ಇಲ್ಲಿ ಈ ಕಾಂಪ್ಲೆಕ್ಸ್ ಅವ್ರಿಗೆ ಆಯ್ತು, ಇಡೀ ಬೈಲಹೊಂಗಲಕನ ನೀನು ಆದಂಥ ಒಂದು ದೊಡ್ಡ ಅನಾಹುತ, ಮೊದಲನೇ ಅನುಭವ ಇದು. ಬೈಲಹೊಂಗಲದೊಳಗೆ ಈ ನಮೂನಿ ದೊಡ್ಡ ಅನಾಹುತ ಆಗಿತ್ತು. ಮತ್ತು ಇದು ನೀರು ಹರಿಯುವಂಥ ವ್ಯವಸ್ಥೆ ಮತ್ತು ನೀರು ಕವಲಿಗೆ ಹೋಗುವಂಥ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಮೊದಲು ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ. ಮತ್ತು ಈ ನೀರೇನು ಇಲ್ಲಿ ಮ್ಯಾಲೆ ಮೊದಲ ಇಲ್ಲಿ ಕವಲಿಗೆ ನೀರು ಹೋಗುವಂಥ ವ್ಯವಸ್ಥೆ ಇತ್ತು. ಬಟ್ ಈಗ ಅದು ಈಗ ಫ್ಲೇವರ್ಸ್ ಎಲ್ಲ ಮತ್ತು ಹೊಸದಾಗಿ ಜೋಡಿಸಿದ ಮ್ಯಾಗ ಆ ನೀರು ಹೋಗುವಂಥ ವ್ಯವಸ್ಥೆ ತಪ್ಪಿಗೆ ಸಿರಿ ನೀರೆಲ್ಲ ರಸ್ತೆ ಮ್ಯಾಗ ಹರಿಯುವಂಥ ವ್ಯವಸ್ಥೆ ಆಗಿದೆ. ಯಾಕಂದ್ರೆ ಇಲ್ಲಿ ವಿದ್ಯಾನಗರ ಬೈಕ್ಗಳು ಹರಿದುಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಬೈಕ್ಗಳು ಉಳಿಸ್ಕೊಳಕ ಮಾಲಕರು ಪರದಾಡುವಂತ ಪರಿಸ್ಥಿತಿ. ಇಂಥ ಮಳೆ ಯಾವಾಗ ಆಗಿತ್ತು? ಇಲ್ಲ ಸರ್, ಈ ನಮೂನಿ ನಾವು ನೋಡಿದ ನನಗೆ ಅನುಭವದಾಗಿಂದ ಇಂಥ ಮಳೆ ನಾನು ನೋಡಿದ್ದು ಮೊದಲನೇ ಸಲ. ಇಷ್ಟು ದೊಡ್ಡ ಅನಾಹುತ ನೋಡಿಲ್ಲ ನಾ ಯಾವಾಗೂ. ಏನ್ರಿ, ಯಾವಾಗೂ ಇಷ್ಟು ದೊಡ್ಡ ಅನಾಹುತ ನಾವು ನೋಡಿಲ್ಲ. ನಿನ್ನೆ ಸೈಕಲ್ ಮೋಟ್ರ್ ತೇಲಿ ಹೋಗಿದ್ದು, ಇದಾಗಿದ್ದು. ಮತ್ತು ಅಲ್ಲಿ ಕೂಡ ತೆಳಗೆ ಸಂಗೊಳ್ಳ ಸರ್ಕಲ್ದಾಗ, ಇಂಚಲ್ ಕ್ರಾಸ್ನಾಗ, ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು ಭಾಳ ಎಲ್ಲ ದೊಡ್ಡ ಅನಾಹುತಗಳು ಆಗಿದಾವೆ ಸರ್. ಇದು ಒಂದೇ ಕಡೆ ಅಲ್ಲ, ಬೈಲಹೊಂಗಲದಾಗ ಇದು ಒಂದಲ್ಲ, ಭಾಳಷ್ಟು ದೊಡ್ಡ ಅನಾಹುತ ಆಗ್ಯಾವ. ಇಲ್ಲಿ ಮತ್ತು ಕಂಪ್ಲೀಟ್ ಅಂಗಡಿ ಒಳಗೆ ನೀರು ಹೋಗಂತೂ ಭಾಳ ಲಾಸ್ ಆಗಿದೆ ಸರ್. ಎಲ್ಲ ಪಾಪ ಅಂಗಡಿಕಾರಿಗೆ ಭಾಳ ತೊಂದರೆ ಆಗಿದೆ. ಅದಕ್ಕೆ ನೀವು ಈ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದಂಥ ನೀವು ನ್ಯೂಸ್ ಇವರಿಗೆ, ನಾವು ನ್ಯೂಸ್ 18ದವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರ್. ಇದಿಷ್ಟು ಅಂದ್ರೆ ಸ್ಥಳೀಯರು ಹೇಳ್ತಕ್ಕಂಥದ್ದು. ಈಗ ಈ ಬೆಳಗ್ಗೆ ಇಷ್ಟೊತ್ತು ಆದರೂ ಕೂಡ ಏನು ನಗರಸಭೆ ಅಧಿಕಾರಿಗಳು ಕ್ಲೀನ್ ಮಾಡಿಲ್ಲ. ಮತ್ತು ಒಳಚರಂಡಿ ಮತ್ತು ರಸ್ತೆಯ ಅಗಲೀಕರಣ ಸಂದರ್ಭದಲ್ಲಿ ಡಿವೈಡರ್ಗಳಿಂದ ಈ ಒಂದು ಹಾನಿ ಸಂಭವಿಸಿದೆ. ಈಗಾಗಲೇ ಬೈಲಹೊಂಗಲ ನಗರದಲ್ಲಿ ಸುಮಾರು ಅನೇಕ ಮನೆಗಳನ್ನು ಬಿದ್ದು ಕೂಡ ಹಾನಿಯಾಗಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಸುರಿದಂತಹ ಭಾರಿ ಮಳೆಗೆ ಬೈಲಹೊಂಗಲ ನಗರ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಈಗ ನಗರಸಭೆ ಅಧಿಕಾರಿಗಳು ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.
6:07